ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ CBSE 7ನೇ ತರಗತಿಯ ದೀಪಕಂ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಷಷ್ಠ ಪಾಠ ಕ್ರೀಡಾಮವಯಂ ಶ್ಲೋಕಾಂತ್ಯಾಕ್ಷರೀಂ. ಕ್ರೀಡಾಮವಯಂ ಶ್ಲೋಕಾಂತ್ಯಾಕ್ಷರೀಂ. ಈ ಒಂದು ಶೀರ್ಷಿಕೆಯ ಅರ್ಥ ಏನು ಅಂತಂದ್ರೆ, ನಾವು ಶ್ಲೋಕ ಅಂತ್ಯಾಕ್ಷರಿಯನ್ನ ಆಡೋಣ, ಶ್ಲೋಕ ಅಂತ್ಯಾಕ್ಷರಿ ಆಟವನ್ನ ಆಡೋಣ ಅಂತ ಹೇಳಿ ಈ ಒಂದು ವಿಡಿಯೋಲಿ ಈ ಪಾಠದ ಕನ್ನಡ ವಿವರಣೆಯನ್ನ ನೋಡೋಣ. ಮೊದಲಿಗೆ ಈ ಶೀರ್ಷಿಕೆಯ ಅರ್ಥವನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಕ್ರೀಡಾಮ ವಯಂ ಶ್ಲೋಕ ಅಂತ್ಯಾಕ್ಷರೀಂ. ಕ್ರೀಡಾಮ ಅಂದ್ರೆ ಆಡೋಣ, ವಯಂ ಅಂದ್ರೆ ನಾವು, ಶ್ಲೋಕ ಅಂತ್ಯಾಕ್ಷರಿ ಆಟವನ್ನ ಆಡೋಣ. ನಾವು ಶ್ಲೋಕ ಅಂತ್ಯಾಕ್ಷರಿ ಆಟವನ್ನ. ಈ ಒಂದು ಪಾಠವು ಕೂಡ ಒಂದು ಸಂಭಾಷಣೆಯಿಂದ ಪ್ರಾರಂಭವಾಗುತ್ತೆ. ಸಖಿ ದೀಪಿಕೆ, ಎಲೈ ಸಖಿ ದೀಪಿಕೆ, ವಯಂ ಅಧುನಾ ಕ್ರೀಡಿತುಂ ಅಭಿಲಷಾಮಃ. ನಾವು ಈಗ ಆಡಲು ಬಯಸುತ್ತೇವೆ. ಮುಂದಕ್ಕೆ, ಅರೇ ಭಾರತಿ ಬಹಿಹಿ ವೃಷ್ಟಿ ಅಸ್ತಿ. ಹೊರಗೆ ಮಳೆ ಬರುತ್ತಿದೆ. ಕಥಂ ಕ್ರೀಡಾಮಃ, ನಾವು ಹೇಗೆ ಆಡುವುದು ಅಂತ ಹೇಳಿ ಈ ಹುಡುಗಿ ಹೇಳುತ್ತೆ. ಇವಾಗ ವೃಷ್ಟಿ ಅಸ್ತು ನಾಮ, ಮಳೆ ಬರ್ಲಿ, ಇಚ್ಛಾ ಅಸ್ತಿ ಚೇತ್ ಕ್ರೀಡಾಮಃ, ಇಚ್ಛೆ ಇದ್ದರೆ ಆಡೋಣ. ಬಹಿರ್ಗಮನಸ್ಯ ಅವಶ್ಯಕತಾ ಏವ ನಾಸ್ತಿ, ಹೊರಗೆ ಹೋಗುವ ಅಗತ್ಯವೇ ಇಲ್ಲ. ಏಷ ನೂತನ ಕ್ರೀಡಾ ಅಸ್ತಿ ಭೋಃ ಅಂತ್ಯಾಕ್ಷರಿ ಕ್ರೀಡಾ ಐತಿ. ಬಾ, ಇದೊಂದು ಹೊಸ ಆಟ, ಇದು ಅಂತ್ಯಾಕ್ಷರಿ ಕ್ರೀಡೆ, ನಿಜವಾಗಿ ಶ್ಲೋಕ ಅಂತ್ಯಾಕ್ಷರಿ ಆಟ ಇದು. ನೋಡೋಣ ಮುಂದಕ್ಕೆ. ಕಿಂ ಅಂತ್ಯಾಕ್ಷರಿ ಕ್ರೀಡಾ, ಇದು ಅಂತ್ಯಾಕ್ಷರಿ ಆಟವೇ. ಅಹಮಪಿ ಕ್ರೀಡಾಮಿ, ನಾನು ಕೂಡ ಆಡುತ್ತೇನೆ ಅಂತ ಹೇಳಿ ಇಲ್ಲಿ ಈ ಹುಡುಗಿ ಹೇಳುತ್ತೆ. ಮುಂದಕ್ಕೆ, ಅವಶ್ಯಂ, ಖಂಡಿತವಾಗಿ ಆಡಬಹುದು. ಆಗಚ್ಚಂತು, ಬನ್ನಿರಿ ನೀವೆಲ್ಲರೂ. ವಯಂ ಸರ್ವೇ ಕ್ರೀಡಾಮಃ, ನಾವೆಲ್ಲರೂ ಆಡೋಣ. ಮುಂದಕ್ಕೆ, ಸಖಿ ತರ್ಹಿ ಕ್ರೀಡಾಯಾಹ ನಿಯಮಾನ್ ಸೂಚಯತು. ಎಲೆ ಸಖಿ, ಹಾಗಾದರೆ ಆಟದ ನಿಯಮಗಳನ್ನು ತಿಳಿಸು ಅಂತಂದ್ರೆ, ವಯಂ ಗಣದ್ವಯಂ ರಚಯಾಮಃ, ನಾವು 2 ತಂಡಗಳನ್ನ ರಚಿಸೋಣ. ಪ್ರಥಮ ಗಣಸ್ಯ ನಾಮ ಜ್ಞಾನಮಾಲಾ, ಮೊದಲ ತಂಡದ ಹೆಸರು ಜ್ಞಾನಮಾಲಾ. ಏವಂಚ ದ್ವಿತೀಯ ಗಣಸ್ಯ ನಾಮ ರತ್ನಮಾಲಾ, ಮತ್ತು 2ನೇ ತಂಡದ ಹೆಸರು ರತ್ನಮಾಲಾ ಎಂದು. ಆದೌ ಪ್ರಥಮ ಗಣಸ್ಯ ಸದಸ್ಯ ಏಕಂ ಪದ್ಯಂ ಗಾಯತಿ. ಮೊದಲ ತಂಡದ ಅಂದ್ರೆ ಜ್ಞಾನಮಾಲಾ ತಂಡದ ಸದಸ್ಯರೊಬ್ಬರು ಒಂದು ಪದ್ಯವನ್ನ ಹಾಡುತ್ತಾರೆ. ತಸ್ಯ ಪದ್ಯಸ್ಯ ಅಂತಿಮೇನ ವ್ಯಂಜನ ವರ್ಣೇನ ದ್ವಿತೀಯ ಗಣಸ್ಯ ಸದಸ್ಯಾ ವಾ ಅನ್ಯಂ ಶ್ಲೋಕಂ ಗಾಯತಿ. ಆ ಪದ್ಯದ ಕೊನೆಯ ವ್ಯಂಜನ ಅಕ್ಷರದಿಂದ 2ನೇ ತಂಡದ ಸದಸ್ಯ ಅಥವಾ ಸದಸ್ಯೆ ಮತ್ತೊಂದು ಶ್ಲೋಕವನ್ನ ಹಾಡುತ್ತಾರೆ. ಏವಂ ಕ್ರಮಶಃ ಕ್ರೀಡಾ ಪ್ರಚಲತಿ, ಹೀಗೆ ಕ್ರಮಕ್ರಮವಾಗಿ ಆಟವು ಮುಂದುವರಿಯುತ್ತದೆ ಅಂತ ಹೇಳಿ ಇವಳು ಹೇಳ್ತಾಳೆ. ಅಹೋ ಮಹಾನ್ ಆನಂದ ಭವಿಷ್ಯತಿ, ಆಗುತ್ತಿದೆ. ತರ್ಹಿ ಕ್ರೀಡಾಮಃ, ಹಾಗಾದ್ರೆ ಆಡೋಣ. ಆದೌ ಜ್ಞಾನಮಾಲಾ ಗಣಃ ಋ ಇತಿ ಅಕ್ಷರಾತ್ ಪದ್ಯಂ ಗಾಯತಿ, ತತಃ ರತ್ನಮಾಲಾ ಗಣಃ ವದತಿ. ಮೊದಲು ಜ್ಞಾನಮಾಲಾ ತಂಡವು ಋ ಅಕ್ಷರದಿಂದ ಪದ್ಯವನ್ನ ಹಾಡುತ್ತದೆ, ನಂತರ ರತ್ನಮಾಲಾ ತಂಡವು ಹೇಳುತ್ತದೆ ಅಂತ ಹೇಳಿ ಅರ್ಥ ಇದು. ಈಗ ಇವುಗಳ ಪದ್ಯಗಳು, ಇದು ಈ ಕಾಲಂನಲ್ಲಿ ಜ್ಞಾನಮಾಲಾ ತಂಡ ಹೇಳುವಂತಹ ಶ್ಲೋಕಗಳು ಮತ್ತು ಈ ಕಾಲಂನಲ್ಲಿ ರತ್ನಮಾಲಾ ತಂಡ ಹೇಳುವಂತಹ ಶ್ಲೋಕಗಳು. ಇವೆಲ್ಲವೂ ಕೂಡ ವಿದ್ಯಾ ಪ್ರಧಾನವಾದ ಶ್ಲೋಕಗಳು, ವಿದ್ಯೆಯನ್ನ ಹೊಗಳುವಂತಹ ಶ್ಲೋಕಗಳೇ ಆಗಿವೆ. ವಿದ್ಯೆ, ಜ್ಞಾನ, ಕಲಿಯುವುದು, ಇವುಗಳನ್ನ ಹೊಗಳುವಂತಹ ಶ್ಲೋಕಗಳು ಇವುಗಳು. ಮೊದಲಿಗೆ ರೂಪಯೌವನ ಸಂಪನ್ನ ವಿಶಾಲ ಕುಲ ಸಂಭವ ಅನ್ನೋ ಶ್ಲೋಕದಲ್ಲಿ ಕಕಾರದಿಂದ ಕೊನೆಗೊಳ್ತಾ ಇದೆ. ಹಾಗಾಗಿ ಈ ರತ್ನಮಾಲಾ ತಂಡ ಕಾವ್ಯಶಾಸ್ತ್ರ ವಿನೋದೇನ, ಕಕಾರದಿಂದ ಪ್ರಾರಂಭವಾಗುವ ಒಂದು ಶ್ಲೋಕವನ್ನ ಹೇಳ್ತಾರೆ. ಅದು ಮುಗಿಯುವಂಥದ್ದು ವಕಾರದಿಂದ, ಇಲ್ಲಿ ವು ಅಂತ ಹಾಕಿದ್ದಾರೆ. ವಿದ್ಯಾ ವಿವಾದಾಯ ಧನಂ ಮದಾಯ ಅಂತ ಹೇಳಿ ಈ ಶ್ಲೋಕವನ್ನ ಜ್ಞಾನಮಾಲಾ ತಂಡ ಹೇಳುತ್ತೆ. ಅದು ಮುಕ್ತಾಯಗೊಳ್ಳುವಂತಹದ್ದು ಯಕಾರದಿಂದ. ಯೇಷಾಂನ ವಿದ್ಯಾ ನ ತಪೋ ನ ದಾನಂ ಅಂತ ಹೇಳಿ ಇದು ಮುಗಿಯುವಂತಹದ್ದು ಮೃಗಾಶ್ಚರಂತಿ ಅಂದ್ರೆ ತುಕಾರದಿಂದ. ತದಾ ವೃತ್ತಿಶ್ಚ ಕೀರ್ತಿಶ್ಚ ಅಂತ ಬರ್ತಿಗೆ
ಮತ್ತೆ ವಿಕಾರ ಬಂತು, ಇಲ್ಲೂ ವಿಕಾರ ಬಂದಿತ್ತು ಮತ್ತು ಇಲ್ಲಿ ವಿಕಾರ ಬಂತು. ವಿದ್ಯಾನಾಮ ನರಸ್ಯ ಅಂತ ಹೇಳಿ ಈ ಶ್ಲೋಕ. ಚಕಾರ ಶಿ ಅಂತ ಬಂತು. ಶನೈಃ ಪಂಥ ಶನೈಕಂಥ. ಮತ್ತೆ ಕೊನೆಗೊಳ್ಳೋದು ನಕಾರ, ನಕಾರದಲ್ಲಿ. ನ ವಿದ್ಯೆಯಾ ವಿನಾ ಸೌಖ್ಯಂ, ಇದು ಕೊನೆಗೊಳ್ತಿರುವಂತದ್ದು ತಕಾರದಲ್ಲಿ. ತಾರಾಣಾಂ ಭೂಷಣಂ ಚಂದ್ರಃ. ಮತ್ತೆ ಇಲ್ಲಿ ನಕಾರ, ಎಲ್ಲಿ ನಕಾರ ಬರ್ತೋ ಅಲ್ಲಿ ನಕಾರವನ್ನು ಪರಿಗಣಿಸಬಹುದು. ಯಾಕೆ ಅಂತಂದ್ರೆ ನಕಾರದಿಂದ ಪ್ರಾರಂಭವಾಗುವಂತಹ ಶ್ಲೋಕಗಳು ಬಹಳ ಕಡಿಮೆ, ಹಾಗಾಗಿ ನಕಾರವನ್ನ ಪರಿಗಣಿಸ್ತಾರೆ. ನಚೋರಹಾರ್ಯಂ ಅಂತ ಹೇಳಿ ಮುಂದಕ್ಕೆ ಇಲ್ಲಿ ಸರ್ವಧನ ಪ್ರಧಾನಂ ಅಂತ ಹೀಗೆ ಕೊನೆಗೊಳ್ಳುತ್ತೆ. ಈಗ ಈ 10 ಶ್ಲೋಕಗಳನ್ನ ಒಂದೊಂದಾಗಿ ಬಿಡಿಬಿಡಿಯಾಗಿ ಅರ್ಥ ಸಹಿತ ನೋಡೋಣ. ಮೊದಲನೇ ಶ್ಲೋಕ. ರೂಪಯೌವನ ಸಂಪನ್ನ ವಿಶಾಲ ಕುಲ ಸಂಭವಾಃ ವಿದ್ಯಾಹೀನಾ ನ ಶೋಭಂತೆ ನಿರ್ಗಂಧಾ ಇವ ಕಿಂಶುಕಾಃ. ರೂಪಯೌವನ ಸಂಪನ್ನ ವಿಶಾಲ ಕುಲ ಸಂಭವಾಃ ವಿದ್ಯಾಹೀನಾ ನ ಶೋಭಂತೆ ನಿರ್ಗಂಧಾ ಇವ ಕಿಂಶುಕಾಃ. ಯಾವ್ದಾದ್ರೂ ಒಂದು ಶ್ಲೋಕವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಅಂದ್ರೆ ಅರ್ಥ ತಿಳ್ಕೋಬೇಕಾದ್ರೆ ಮೊದಲಿಗೆ ಪದಚ್ಛೇದ ಅಂದ್ರೆ ಪದ ವಿಭಾಗವನ್ನ ಮಾಡ್ಬೇಕು. ರೂಪ ಯೌವನ ಸಂಪನ್ನಾಃ ವಿಶಾಲ ಕುಲ ಸಂಭವಾಃ ವಿದ್ಯಾಹೀನಾಃ ನ ಶೋಭಂತೆ ನಿರ್ಗಂಧಾಃ ಇವ ಕಿಂಶುಕಾಃ. ಮುಂದಕ್ಕೆ ಅನ್ವಯ ಅಂದ್ರೆ ಗದ್ಯ ಕ್ರಮವನ್ನ ಬರೀಬೇಕು. ರೂಪ ಯೌವನ ಸಂಪನ್ನಾಃ ವಿಶಾಲ ಕುಲ ಸಂಭವಾಃ ಪರಂತು ವಿದ್ಯಾಹೀನಾಃ ಜನಾಃ ನಿರ್ಗಂಧಾಃ ಕಿಂಶುಕಾಃ ಇವ ನ ಶೋಭಂತೆ. ಮುಂದಕ್ಕೆ ಏನ್ ಮಾಡ್ಬೇಕು? ಪ್ರತಿಪದಾರ್ಥಗಳು, ಒಂದೊಂದು ಪದಕ್ಕೂ ಬಿಡಿಬಿಡಿಯಾಗಿ ಅರ್ಥವನ್ನ ಬರೆಯುವಂಥದ್ದು. ರೂಪ ಯೌವನ ಸಂಪನ್ನಾಹ ಅಂತಂದ್ರೆ ಸೌಂದರ್ಯ ಹಾಗೂ ಯೌವನದಿಂದ ಕೂಡಿದ. ವಿಶಾಲ ಕುಲ ಸಂಭವಾಹ ಅಂತಂದ್ರೆ ಒಳ್ಳೆಯ ಪರಿವಾರದಲ್ಲಿ ಹುಟ್ಟಿದ ಜನಿಸಿದ. ವಿದ್ಯಾಹೀನಾಹ ವಿದ್ಯೆಯೇ ಇಲ್ಲದವರು. ನಶೋಭಂತೆ ಶೋಭಿಸುವುದಿಲ್ಲ. ನಿರ್ಗಂಧಾಹ ಗಂಧರಹಿತ ಸುಗಂಧರಹಿತ ಪರಿಮಳ ರಹಿತ ಅಂತ ಹೇಳಿ. ಇವ ಹಾಗೆ ಕಿಂಶುಕಾಹ ಅಂದ್ರೆ ಮುತ್ತುಕದ ಹೂವು ಅಂತ ಹೇಳಿ. ಈ ಮುತ್ತುಕದ ಹೂವು ಅನ್ನುವಂಥದ್ದು ಹೀಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ ಇದನ್ನ. ಇದು ಗುಲ್ಮೊಹರ್ ತರಹನೇ ಇರುವಂತಹ ಹೂವಿದು, ಆದ್ರೆ ಗುಲ್ಮೊಹರ್ ಅಲ್ಲ ಇದು. ಇದು ನೋಡೋದಿಕ್ಕೆ ಇಷ್ಟು ಆಕರ್ಷಕವಾಗಿದ್ರೂ ಕೂಡ ಒಂದು ಚೂರು ಸುಗಂಧ ಪರಿಮಳವಿಲ್ವೇ ಇಲ್ಲ. ಹಾಗಾಗಿ ಅದನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಈಗ ಭಾವಾರ್ಥ, ಇದರ ಒಟ್ಟಾರೆ ಅರ್ಥವನ್ನ ತಿಳ್ಕೊಬೇಕು ನಾವು. ಇಲ್ಲಿ ನಿಮ್ ಪುಸ್ತಕದಲ್ಲಿ ಕೊಟ್ಟಿರೋ ಹಾಗೆ ಯೇಷಾಂ ಸುಂದರಂ ರೂಪಂ ಅಸ್ತಿ, ಯಾರಿಗೆ ಸುಂದರವಾದ ರೂಪವಿದೆಯೋ, ಯೌವನಮಸ್ತಿ ಯೌವನವಿದೆಯೋ, ಉತ್ತಮೇ ಕುಲೆ ಜನ್ಮ ಅಪಿ ಪ್ರಾಪ್ತಂ ಉತ್ತಮವಾದ ಕುಲದಲ್ಲಿ ಜನ್ಮವೂ ಲಭಿಸಿದೆಯೋ, ಕಿಂತು ತೇ ಯದಿ ವಿದ್ಯಾಯಾಹ ಅರ್ಜನಂ ನ ಕುರ್ವಂತಿ, ಅವರು ವಿದ್ಯೆಯನ್ನ ಸಂಪಾದಿಸದಿದ್ದರೆ ಅಂದ್ರೆ ವಿದ್ಯಾವಂತರಾಗದಿದ್ದರೆ, ತರ್ಹಿ ತೇಷಾಂ ಶೋಭಾ ನ ಭವತಿ, ಅವರಿಗೆ ಶೋಭೆ ಕಾಂತಿ ಹೊಳಪು ಇರುವುದಿಲ್ಲ. ಯಥಾ ಪುಷ್ಪಿತಾಹ ಪಲಾಶ ವೃಕ್ಷಾಹ ದರ್ಶನೆ ಅತೀವ ಸುಂದರಾಹ ಸಂತಿ, ಹೇಗೆಂದರೆ ಹೂವಿರುವ ಮುತ್ತುಕದ ಮರಗಳು ನೋಡಲು ಅಂದವಾಗಿದ್ದರು ಸುಂದರವಾಗಿದ್ದರು. ಕಿಂತು ತೇಷು ಸುಗಂಧ ನ ಭವತಿ, ಅವುಗಳಲ್ಲಿ ಪರಿಮಳವಿರುವುದಿಲ್ಲ, ಸುಗಂಧ ಇರುವುದಿಲ್ಲ. ಜನಾಹ ತೇಷಾಂ ಉಪಯೋಗಂ ನ ಕುರ್ವಂತಿ, ಜನರು ಅವುಗಳನ್ನು ಉಪಯೋಗಿಸುವುದಿಲ್ಲ. ಅತಃ ರೂಪಸ್ಯ ಯೌವನಸ್ಯ ಉಚ್ಚಕುಲಸ್ಯ ಚ ಅಪೇಕ್ಷೆಯ ವಿದ್ಯಾ ಏವ ಶ್ರೇಷ್ಠ. ಆದ್ದರಿಂದ ರೂಪಕ್ಕೆ ಯೌವನಕ್ಕೆ ಹಾಗೂ ಒಳ್ಳೆಯ ಕುಲಕ್ಕೆ ಹೋಲಿಸಿದರೆ ವಿದ್ಯೆಯೇ ಶ್ರೇಷ್ಠವಾದದ್ದು ಅಂತ ಹೇಳಿ ಈ ಶ್ಲೋಕದ ಒಟ್ಟಾರೆ ಅರ್ಥ, ತಾತ್ಪರ್ಯ, ಭಾವಾರ್ಥ. ಮುಂದಿನ ಶ್ಲೋಕ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನ ವಾ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನ ವಾ. ಪದಚ್ಛೇದ ಪದವಿಭಾಗ. ಕಾವ್ಯಶಾಸ್ತ್ರ ವಿನೋದೇನ ಕಾಲಃ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನ ವಾ. ಅನ್ವಯ ಅಂದ್ರೆ ಗದ್ಯಕ್ರಮ. ಧೀಮತಾಂ ಕಾಲಃ ಕಾವ್ಯಶಾಸ್ತ್ರ ವಿನೋದೇನ ಮೂರ್ಖಾಣಾಂಚ ಕಾಲಃ ವ್ಯಸನೇನ ನಿದ್ರಯಾ ಕಲಹೇನ ವಾ ಗಚ್ಚತಿ. ಈಗ ಪ್ರತಿಪದಾರ್ಥಗಳು. ಕಾವ್ಯಶಾಸ್ತ್ರ ವಿನೋದೇನ, ಕಾವ್ಯ ಮತ್ತು ಶಾಸ್ತ್ರಗಳ ಅಧ್ಯಯನದ ವಿನೋದದಲ್ಲಿ ಅಂದ್ರೆ ಆನಂದದಲ್ಲಿ, ಕಾಲಃ ಕಾಲವು ಗಚ್ಚತಿ ಕಳೆಯಲ್ಪಡುತ್ತದೆ, ಧೀಮತಾಂ ಧೀಮಂತರ ಬುದ್ಧಿವಂತರ, ವ್ಯಸನೇನ ಕೆಟ್ಟ ಅಭ್ಯಾಸಗಳಲ್ಲಿ, ಚ ಮತ್ತು ಮೂರ್ಖಾಣ
ಮೂರ್ಖರ ಬುದ್ಧಿಹೀನರ ನಿದ್ರೆಯಲ್ಲಿ ಕಲಹೇನ ಜಗಳದಲ್ಲಿ ಅಂತ ಹೇಳಿ ಒಟ್ಟಾರೆ ಅರ್ಥ. ಇವಾಗ ಭಾವಾರ್ಥ ನೋಡೋಣ. ಭಾವಾರ್ಥ ಸಾರಾಂಶ. ಬುದ್ಧಿಮಂತಹ ಜನಾಹ ಬುದ್ಧಿವಂತರು ಕಾವ್ಯಾನಾಂ ಶಾಸ್ತ್ರಾಣಾಂ ಚ ಅನುಶೀಲನೇನ ಸಮಯಸ್ಯ ಸದುಪಯೋಗಂ ಕುರ್ವಂತೆ ಕಾವ್ಯಗಳ ಹಾಗೂ ಶಾಸ್ತ್ರದ ಅಧ್ಯಯನದಲ್ಲಿ ತಮ್ಮ ಸಮಯದ ಸದುಪಯೋಗವನ್ನ ಅಂತಂದ್ರೆ ಸದ್ಬಳಕೆಯನ್ನ ಒಳ್ಳೆಯ ಬಳಕೆಯನ್ನ ಮಾಡುತ್ತಾರೆ. ಪರಂತು ಆದರೆ ಮೂರ್ಖ ಜನಾಹ ಮೂರ್ಖರು ಶಯನಂ ಕೃತ್ವ ನಿದ್ದೆಯಲ್ಲಿಯೋ ಪರಸ್ಪರಂ ಕಲಹಂ ಕೃತ್ವ ಪರಸ್ಪರ ಜಗಳಗಳಲ್ಲಿಯೋ ಅಥವಾ ದುರ್ವ್ಯಸನೇನ ಅಥವಾ ಕೆಟ್ಟ ಅಭ್ಯಾಸಗಳಲ್ಲಿಯೋ ಅಮೂಲ್ಯ ಸಮಯಸ್ಯ ದುರುಪಯೋಗಂ ಕುರ್ವಂತಿ ತಮ್ಮ ಅಮೂಲ್ಯವಾದ ಸಮಯವನ್ನ ದುರುಪಯೋಗ ಪಡಿಸುತ್ತಾರೆ, ದುರ್ಬಳಕೆ ಮಾಡುತ್ತಾರೆ. ಅತಃ ವಯಂ ನಿತ್ಯಂ ವಿದ್ಯಾಭ್ಯಾಸೇನ ಪಠನೇನ ಲೇಖನೇನ ವಾ ಸಮಯಸ್ಯ ಸದುಪಯೋಗಂ ಕುರ್ಮಃ. ಆದ್ದರಿಂದ ನಾವುಗಳು ಯಾವಾಗಲೂ ವಿದ್ಯಾಭ್ಯಾಸದಲ್ಲಾಗಲಿ ಓದುವುದರಲ್ಲಾಗಲಿ ಬರೆಯುವುದರಲ್ಲಾಗಲಿ ನಮ್ಮ ಸಮಯದ ಸದ್ ಬಳಕೆಯನ್ನ ಮಾಡೋಣ, ಸದುಪಯೋಗವನ್ನ ಮಾಡೋಣ ಅನ್ನೋದು ಈ ಶ್ಲೋಕದ ಸಾರಾಂಶ, ಭಾವಾರ್ಥ. ಮುಂದಿನ ಶ್ಲೋಕ ಮೂರನೇದು. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿಃ ಪರೇಷಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿಃ ಪರೇಷಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಪದಚ್ಛೇದ ಪದವಿಭಾಗ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಿಪೀಡನಾಯ ಖಲಸ್ಯ. ಇಲ್ಲಿ ಸಾಧೋರ್ ವಿಪರೀತಂ ಏತತ್ ಅನ್ನೋದು ಮೂರು ಪದಗಳು. ಸಾಧೋಹ ವಿಪರೀತಂ ಏತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಈಗ ಅನ್ವಯ ಗದ್ಯಕ್ರಮ ಪ್ರೋಸ್ ಆರ್ಡರ್. ಖಲಸ್ಯ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಿಪೀಡನಾಯ ಚ ಭವತಿ ಪರಂ ಸಾಧೋಃ ಏತದ್ ವಿಪರೀತಂ ವಿದ್ಯಾ ಜ್ಞಾನಾಯ ಧನಂ ದಾನಾಯ ಶಕ್ತಿ ರಕ್ಷಣಾಯ ಚ ಭವತಿ. ಈಗ ಪ್ರತಿಪದಾರ್ಥ. ವಿದ್ಯಾ ಅಂದ್ರೆ ವಿದ್ಯೆ, ವಿವಾದಾಯ ವಿವಾದಕ್ಕಾಗಿ ಕಲಹಕ್ಕೋಸ್ಕರ, ಧನಂ ಅಂದ್ರೆ ಹಣ ಸಂಪತ್ತು, ಮದಾಯ ಮದಕ್ಕಾಗಿ ಗರ್ವಕ್ಕೋಸ್ಕರ, ಶಕ್ತಿ ಶಕ್ತಿಯು ಪರೇಷಾಂ ಇತರರಿಗೆ ಪರಿಪೀಡನಾಯ ತೊಂದರೆ ಕೊಡುವುದಕ್ಕಾಗಿ, ಖಲಸ್ಯ ದುಷ್ಟನ ದುರ್ಜನನ ಕೆಟ್ಟವನ, ಸಾಧೋಹ ಸಾಧುವಿನ ಸತ್ಪುರುಷನ ಸಜ್ಜನನ ಒಳ್ಳೆಯವನ, ವಿಪರೀತಂ ಇದಕ್ಕೆ ವಿರುದ್ಧವಾದ, ಏತತ್ ಇದು ಇದರ, ಜ್ಞಾನಾಯ ಜ್ಞಾನಕ್ಕೋಸ್ಕರ, ದಾನಾಯ ದಾನಕ್ಕೋಸ್ಕರ, ಚ ರಕ್ಷಣಾಯ ರಕ್ಷಣೆಗೋಸ್ಕರ. ಈಗ ಈ ಶ್ಲೋಕದ ಭಾವಾರ್ಥ ಸಾರಾಂಶವನ್ನ ನೋಡೋಣ. ದುಷ್ಟ ಜನಃ ಒಬ್ಬ ಕೆಟ್ಟವನು ದುಷ್ಟನು ವಿದ್ಯಾಯಾಹ ಉಪಯೋಗಂ ಕಲಹಾರ್ಥಂ ಕರೋತಿ ತನ್ನ ವಿದ್ಯೆಯನ್ನ ಬೇಡವಾದ ಜಗಳಕ್ಕಾಗಿ ಕಲಹಕ್ಕಾಗಿ ಉಪಯೋಗಿಸುತ್ತಾನೆ. ಧನಸ್ಯ ಉಪಯೋಗಂ ಸಂಪತ್ತನ್ನ ಅಹಂಕಾರಾರ್ಥಂ ಕರೋತಿ ಅಹಂಕಾರಕ್ಕಾಗಿ ಗರ್ವವನ್ನ ಹೆಚ್ಚಿಸುವುದಕ್ಕಾಗಿ ಉಪಯೋಗಿಸುತ್ತಾನೆ. ಸಾಮರ್ಥ್ಯಸ್ಯ ಉಪಯೋಗಂ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಅನ್ಯೇಷಾಂ ಪೀಡನಾರ್ಥಂ ಚ ಕರೋತಿ ಇತರರಿಗೆ ತೊಂದರೆ ಕೊಡುವುದಕ್ಕೋಸ್ಕರ ಉಪಯೋಗಿಸುತ್ತಾನೆ. ಕಿಂತು ಆದರೆ ಸಜ್ಜನಸ್ಯ ಸ್ವಭಾವಃ ಏತಸ್ಯ ವಿಪರೀತಃ ಭವತಿ. ಒಬ್ಬ ಸಜ್ಜನನ ಅಂದ್ರೆ ಒಬ್ಬ ಒಳ್ಳೆಯವನ ಸ್ವಭಾವವು ಇದಕ್ಕೆ ವಿರುದ್ಧವಾಗಿಯೇ ಇರುತ್ತದೆ. ಸಹ ವಿದ್ಯಾಯಾಹ ಉಪಯೋಗಂ ಅನ್ಯೇಷಾಂ ಜ್ಞಾನವರ್ಧನಾರ್ಥಂ ಕರೋತಿ. ಅವನು ಒಬ್ಬ ಸಜ್ಜನನು ವಿದ್ಯೆಯನ್ನ ಇತರರ ಜ್ಞಾನ ವೃದ್ಧಿಗಾಗಿ, ಇತರರಿಗೆ ಬೋಧಿಸುವುದಕ್ಕಾಗಿ, ತಿಳಿಸುವುದಕ್ಕಾಗಿ, ಅವರ ಜ್ಞಾನವನ್ನ ಹೆಚ್ಚಿಸುವುದಕ್ಕಾಗಿ ಉಪಯೋಗಿಸುತ್ತಾನೆ. ಧನಸ್ಯ ಉಪಯೋಗಂ ದಾನಾರ್ಥಂ ಕರೋತಿ ತನ್ನ ಸಂಪತ್ತನ್ನ ತನ್ನ ಹಣವನ್ನ ದಾನಕ್ಕಾಗಿ ಉಪಯೋಗಿಸುತ್ತಾನೆ. ಸಾಮರ್ಥ್ಯಸ್ಯ ಉಪಯೋಗಂ ದುರ್ಬಲಾನಾಂ ರಕ್ಷಣಾರ್ಥಂಚ ಕರೋತಿ ತನ್ನ ಸಾಮರ್ಥ್ಯವನ್ನ ದುರ್ಬಲರ ಅಂದ್ರೆ ಬಲಹೀನರ ರಕ್ಷಣೆಗಾಗಿ ಉಪಯೋಗಿಸುತ್ತಾನೆ ಅನ್ನೋದು ಈ ಒಟ್ಟು ಶ್ಲೋಕದ ಒಟ್ಟಾರೆ ಅರ್ಥ. ಮುಂದಕ್ಕೆ
ಯೇಷಾನ್ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮಃ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯರೂಪೇಣ ಮೃಗಾಶ್ಚರಂತಿ. ಯೇಷಾನ್ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮಃ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯರೂಪೇಣ ಮೃಗಾಶ್ಚರಂತಿ. ಇದರ ಪದವಿಭಾಗ ಹೀಗಿದೆ: ಯೇಷಾಂ ನ ವಿದ್ಯಾ ನ ತಪಃ ನ ದಾನಂ ಜ್ಞಾನಂ ನ ಶೀಲಂ ನ ಗುಣಃ ನ ಧರ್ಮಃ ತೇ ಮರ್ತ್ಯಲೋಕೆ ಭುವಿ ಭಾರಭೂತಾಃ ಮನುಷ್ಯರೂಪೇಣ ಮೃಗಾಶ್ಚರಂತಿ ಅನ್ನೋದು ಮೃಗಾಃ ಪ್ಲಸ್ ಚರಂತಿ ವಿಸರ್ಗ ಸಂಧಿ. ಅನ್ವಯ ಗದ್ಯಕ್ರಮ ಹೀಗೆ: ಯೇಷಾಂ ಜನಾನಾಂ ವಿದ್ಯಾ ನ ತಪಃ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣಃ ನ ಧರ್ಮಃ ಅಪಿ ನ ಅಸ್ತಿ ತೇ ಮರ್ತ್ಯಲೋಕೆ ಭುವಿ ಭಾರಭೂತಾಃ ಮೃಗಾಃ ಮನುಷ್ಯರೂಪೇಣ ಚರಂತಿ. ಇದರ ಪ್ರತಿಪದಾರ್ಥ ಹೀಗ್ ಬರುತ್ತೆ: ಯೇಷಾಂ ಯಾರಿಗೆ ನ ವಿದ್ಯಾ ವಿದ್ಯೆ ಇಲ್ಲವೋ, ನ ತಪಃ ತಪಸ್ಸಿಲ್ಲವೋ, ನ ದಾನಂ ದಾನವಿಲ್ಲವೋ, ನ ಜ್ಞಾನಂ ಜ್ಞಾನವಿಲ್ಲವೋ, ನ ಶೀಲಂ ಶೀಲವಿಲ್ಲವೋ, ನ ಗುಣಃ ಒಳ್ಳೆಯ ಗುಣಗಳಿಲ್ಲವೋ, ನ ಧರ್ಮಃ ಧರ್ಮವಿಲ್ಲವೋ. ಮುಂದಕ್ಕೆ ತೇ ಅವರು ಮರ್ತ್ಯಲೋಕೆ ಭುವಿ ಮರ್ತ್ಯಲೋಕವಾದ ಈ ಭೂಮಿಯಲ್ಲಿ ಭಾರಭೂತಾಹ ಭಾರವೇ ಸರಿ ಮನುಷ್ಯ ರೂಪೇಣ ಮನುಷ್ಯ ರೂಪದಲ್ಲಿ ಇರುವ ಮೃಗಾಹ ಮೃಗಗಳು ಚರಂತಿ ಓಡಾಡುತ್ತಿರುವವರು ಅಂತ ಹೇಳಿ ಪ್ರತಿಪದಾರ್ಥ. ಈಗ ಒಟ್ಟಾರೆ ಅರ್ಥ, ಭಾವಾರ್ಥ, ಸಾರಾಂಶ. ಯೇ ಜನಾಹ ಯಾರು ವಿದ್ಯಾಂ ನ ಅರ್ಜಯಂತಿ ವಿದ್ಯೆಯನ್ನ ಸಂಪಾದಿಸುವುದಿಲ್ಲವೋ, ಕಠಿಣ ವ್ರತಂ ನ ಆಚರಂತಿ ಯಾರು ಕಠಿಣ ವ್ರತವನ್ನ ಆಚರಿಸುವುದಿಲ್ಲವೋ ಅಥವಾ ಕಠೋರವಾದ ನಿಯಮವನ್ನ ಪಾಲಿಸುವುದಿಲ್ಲವೋ, ದಾನಂ ನ ಕುರ್ವಂತಿ ಯಾರು ದಾನ ಮಾಡುವುದಿಲ್ಲವೋ, ಜ್ಞಾನಂ ನ ಅರ್ಜಯಂತಿ ಯಾರು ಜ್ಞಾನವನ್ನ ಗಳಿಸುವುದಿಲ್ಲವೋ ಜ್ಞಾನಾರ್ಜನೆಯನ್ನ ಮಾಡುವುದಿಲ್ಲವೋ, ಉತ್ತಮ ಚರಿತ್ರವಂತಹ ನ ಭವಂತಿ ಯಾರು ಉತ್ತಮ ಚರಿತ್ರೆ ಉಳ್ಳವರಲ್ಲವೋ ಅಂದ್ರೆ ಅವರು ಕೆಟ್ಟ ಚರಿತ್ರೆ ಅವರು ಅಂತ ಹೇಳಿ ಅರ್ಥ. ಗುಣವಂತಹ ನ ಸಂತಿ ಯಾರಿಗೆ ಒಳ್ಳೆಯ ಗುಣಗಳಿಲ್ಲವೋ, ಧರ್ಮಾಚರಣಂ ನ ಕುರ್ವಂತಿ ಯಾರು ಧರ್ಮದ ಆಚರಣೆಯನ್ನ ಮಾಡುವುದಿಲ್ಲವೋ, ತೇ ಅಸ್ಯಾಂ ಭೂಮೌ ಭಾರಭೂತಾಃ ಸಂತಹ ಅವರೆಲ್ಲರೂ ಈ ಭೂಮಿಗೆ ಭಾರವೇ ಸರಿ. ಪಶವಃ ಇವ ಇತಸ್ತತಃ ಭ್ರಮಂತಿ ಪ್ರಾಣಿಗಳ ಹಾಗೆ ಇಲ್ಲಿಂದ ಅಲ್ಲಿಗೆ ಹಾಗೂ ಅಲ್ಲಿಂದ ಇಲ್ಲಿಗೆ ಸಂಚರಿಸುತ್ತಾ ಇರುವವರು ಅನ್ನೋದು ಈ ಒಟ್ಟಾರೆ ಅರ್ಥ. ಇಲ್ಲಿ ಧರ್ಮ ಅನ್ನೋ ಪದ ಬಂತು, ಅದರ ಅರ್ಥವನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಪದ್ಮ ಪುರಾಣದಲ್ಲಿ ಒಂದು ಶ್ಲೋಕ ಹೀಗೆ ಬರುತ್ತೆ: ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚ ಅವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಅಂದ್ರೆ ಏನರ್ಥ? ಧರ್ಮದ ಸಾರವೇನೆಂದು ಕೇಳಿದ ನಂತರ ಅದನ್ನು ಮನಸ್ಸಿನಲ್ಲಿ ಧರಿಸಿಕೊಳ್ಳಿ ಅಂದ್ರೆ ಪಾಲಿಸಿರಿ. ಏನು ಅಂದ್ರೆ ಆತ್ಮನಃ ಪ್ರತಿಕೂಲಾನಿ ನಮಗೆ ಯಾವುದು ಪ್ರತಿಕೂಲವೋ ಅಂದ್ರೆ ನೋವನ್ನ ದುಃಖವನ್ನು ಉಂಟು ಮಾಡುತ್ತದೆಯೋ ಅಂಥ ಕೆಲಸವನ್ನು ನಾವು ಇತರರಿಗೆ ಮಾಡಬಾರದು ಅನ್ನುವಂಥದ್ದು. ಇದುವೇ ಸನಾತನ ಧರ್ಮ ಎಂದರೆ ಎಲ್ಲಾ ಕಾಲಗಳಲ್ಲಿಯೂ ಅನ್ವಯಿಸಲ್ಪಡುವ ಧರ್ಮವಾಗಿದೆ. ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ, ಜೊತೆಗೆ ಪ್ರಪಂಚದ ಎಲ್ಲಾ ಪ್ರದೇಶಗಳಲ್ಲಿಯೂ ಅನ್ವಯಿಸಬಹುದಾದಂತಹ ಒಂದು ಧರ್ಮ ಇದು. ನಮಗೆ ಯಾವುದು ಪ್ರತಿಕೂಲವೋ, ನೋವನ್ನ ದುಃಖವನ್ನು ಉಂಟು ಮಾಡುತ್ತೋ ಅಂತಹ ಕೆಲಸವನ್ನ ನಾವು ಇತರರಿಗೆ ಮಾಡಬಾರದು. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್ ಅನ್ನೋದು ಧರ್ಮದ ಒಂದು ಸಣ್ಣ ವಿವರಣೆ. ಮುಂದಿನ ಶ್ಲೋಕ 5ನೇ ಶ್ಲೋಕ: ತದಾ ವೃತ್ತಿಶ್ಚ ಕೀರ್ತಿಶ್ಚ ಲಕ್ಷ್ಮೀರ್ವಾಣಿ ಯಶಸ್ವಿನಿ ತತ್ವಜ್ಞಾನಂ ಪರಾಶಾಂತಿರ್ ಯದಾ ವಿದ್ಯಾ ಭವೇತ್ತವ. ತದಾ ವೃತ್ತಿಶ್ಚ ಕೀರ್ತಿಶ್ಚ ಲಕ್ಷ್ಮೀರ್ವಾಣಿ ಯಶಸ್ವಿನಿ ತತ್ವಜ್ಞಾನಂ ಪರಾಶಾಂತಿರ್ ಯದಾ ವಿದ್ಯಾ ಭವೇತ್ತವ. ಪದವಿಭಾಗ ಇಲ್ಲಿ ನೋಡಿ. ತದಾ ವೃತ್ತಿಶ್ಚ ಅಂತಿದೆ, ವೃತ್ತಿ ಚ ವಿಸರ್ಗ ಸಂಧಿ. ಕೀರ್ತಿಶ್ಚ ಅನ್ನೋದು ಕೀರ್ತಿ ಚ ಮತ್ತೆ ವಿಸರ್ಗ ಸಂಧಿ. ಲಕ್ಷ್ಮೀರ್ವಾಣಿ ಲಕ್ಷ್ಮೀ ವಾಣಿ ಮತ್ತೆ ವಿಸರ್ಗ ಸಂಧಿ. ಯಶಸ್ವಿನಿ ತತ್ವಜ್ಞಾನಂ ಪರಾ ಶಾಂತಿರ್ ಯದಾ ಅಂತಿದೆ, ಶಾಂತಿ ಯದಾ ವಿಸರ್ಗ ಸಂಧಿ. ಮತ್ತೊಮ್ಮೆ ವಿದ್ಯಾ ಭವೇತ್ ತವ. ಅನ್ವಯ ಹೀಗ್ ಬರುತ್ತೆ ಗದ್ಯಕ್ರಮ: ಯದಾ ವಿದ್ಯಾ ಭವೇತ್ ತದಾ ತವ ವೃತ್ತಿ ಕೀರ್ತಿ ಲಕ್ಷ್ಮೀ ಯಶಸ್ವಿನಿ ವಾಣಿ ತತ್ವಜ್ಞಾನಂ ಪರಾಶಾಂತಿ ಚ ಭವೇತ್. ಈಗ ಪ್ರತಿಪದಾರ್ಥ: ತದಾ ಆಗ, ವೃತ್ತಿ ಉದ್ಯೋಗ, ಚ ಹಾಗೂ ಮತ್ತು, ಕೀರ್ತಿ ಲಕ್ಷ್ಮೀ ಧನ ಸಂಪತ್ತು ಅಂದ್ರೆ ಲಕ್ಷ್ಮೀದೇವಿ, ವಾಣಿ ಅಂದ್ರೆ ಒಳ್ಳೆಯ ಮಾತು ಸರಸ್ವತೀ ದೇವಿ, ಯಶಸ್ವಿನಿ ಅಂದ್ರೆ ಕೀರ್ತಿಯಿಂದ ಕೂಡಿರುವ, ತತ್ವಜ್ಞಾನಂ
ತತ್ವಜ್ಞಾನ ಯಥಾರ್ಥ ಜ್ಞಾನ, ಪರ ಅಂದ್ರೆ ಪರಮ, ಅತ್ಯುನ್ನತ, ಶಾಂತಿ ಶಾಂತಿ, ಯದಾ ಯಾವಾಗ, ವಿದ್ಯೆಯು ಭವೇತ್ ಆಗುತ್ತದೆ, ತವ ನಿನ್ನ. ಈಗ ಒಟ್ಟಾರೆ ಅರ್ಥ ಸಾರಾಂಶ, ಯದಿ ತ್ವಂ ವಿದ್ಯಾಂ ಅರ್ಜಯಸಿ, ಯಾವಾಗ ನೀನು ವಿದ್ಯಾರ್ಜನೆಯನ್ನ ಮಾಡುತ್ತೀಯೋ, ತರ್ಹಿ ಆಗ, ತ್ವಂ ಉದ್ಯೋಗಂ, ಯಶಃ ಧನಂ ಕೀರ್ತಿಪ್ರದಾಂ ವಾಣೀಂ ವಾಸ್ತವಿಕಂ ಜ್ಞಾನಂ ಉತ್ತಮಾಂ ಶಾಂತಿಂಚ ಪ್ರಾಪ್ನೋಷಿ, ಆಗ ನೀನು ಉದ್ಯೋಗವನ್ನು, ಯಶಸ್ಸನ್ನು, ಧನ ಸಂಪತ್ತನ್ನು, ಕೀರ್ತಿಯನ್ನು ಒದಗಿಸುವ ಮಾತನ್ನು ಅಂದ್ರೆ ವಾಕ್ ಪಟುತ್ವವನ್ನು, ನಿಜವಾದ ಜ್ಞಾನವನ್ನು ಅಂದ್ರೆ ಯಥಾರ್ಥ ಜ್ಞಾನವನ್ನು, ಉತ್ತಮವಾದ ಶಾಂತಿಯನ್ನು ಪಡೆಯುವೆ. ಅತಃ ನಿರಂತರಂ ವಿದ್ಯಾರ್ಜನಂ ಕರಣೀಯಂ, ಆದ್ದರಿಂದ ನಿನ್ನಿಂದ ಯಾವಾಗಲೂ ವಿದ್ಯಾರ್ಜನೆಯು ಮಾಡತಕ್ಕದ್ದು, ವಿದ್ಯೆಯನ್ನ ಗಳಿಸತಕ್ಕದ್ದು ಅನ್ನೋದು ಈ ಶ್ಲೋಕದ ಒಟ್ಟಾರೆ ಅರ್ಥ, ಭಾವಾರ್ಥ, ಸಾರಾಂಶ. ಮುಂದಿನ ಶ್ಲೋಕ ಅತ್ಯದ್ಭುತವಾದ ಶ್ಲೋಕ, ಇದು ನಂಗೆ ಬಹಳ ಇಷ್ಟವಾದ ಶ್ಲೋಕ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹೋ ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನಃ ಪಶುಃ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಃ ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನಃ ಪಶುಃ. ಪದ ವಿಭಾಗ ಹೀಗೆ: ವಿದ್ಯಾ ನಾಮ ನರಸ್ಯ ರೂಪಂ ಅಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಃ ವಿದ್ಯಾ ಬಂಧುಜನಃ ವಿದೇಶ ಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನಃ ಪಶುಃ. ಈಗ ಅನ್ವಯ ಗದ್ಯಕ್ರಮ. ವಿದ್ಯಾನಾಮ ನರಸ್ಯ ಅಧಿಕಂ ರೂಪಂ ಪ್ರಚ್ಛನ್ನ ಗುಪ್ತಂ ಧನಂ ಚ ಅಸ್ತಿ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ಚ ಅಸ್ತಿ ವಿದ್ಯಾ ಗುರುಣಾಂ ಗುರುಃ ಅಸ್ತಿ ವಿದ್ಯಾ ವಿದೇಶ ಗಮನೆ ಬಂಧುಜನಃ ಭವತಿ ವಿದ್ಯಾ ಪರಾ ದೇವತಾ ಅಸ್ತಿ ವಿದ್ಯಾ ರಾಜಸು ಪೂಜ್ಯತೆ ಧನಂ ನಹಿ ಪೂಜ್ಯತೆ ವಿದ್ಯಾ ವಿಹೀನಃ ಜನಃ ಪಶುಃ ಭವತಿ. ಈಗ ಪ್ರತಿಪದಾರ್ಥವನ್ನು ನೋಡೋಣ. ವಿದ್ಯಾನಾಮ, ವಿದ್ಯೆ ಎನ್ನುವುದು ನರಸ್ಯ ಒಬ್ಬ ಮನುಷ್ಯನ ರೂಪಂ ಅಧಿಕಂ ಅಧಿಕವಾದ ಶ್ರೇಷ್ಠವಾದ ಸೌಂದರ್ಯವು, ಪ್ರಚ್ಛನ್ನ ಗುಪ್ತಂ ಧನಂ ಗುಪ್ತವಾಗಿ ರಕ್ಷಿತವಾದ ನಿಧಿಯು, ಭೋಗಕರಿ ಭೋಗವನ್ನ ಉಂಟು ಮಾಡುವಂಥದ್ದು, ಯಶಸ್ಸುಖಕರಿ ಯಶಸ್ಸನ್ನು ಸುಖವನ್ನು ಉಂಟು ಮಾಡುವಂಥದ್ದು, ಗುರುಣಾಂ ಗುರುಹು ಬೋಧಿಸುವವರಿಗೂ ಗುರುವು ಗುರುಗಳಿಗೂ ಗುರುವು, ಮತ್ತೆ ಬಂಧುಜನ ಬಂಧುವು ಅಂದ್ರೆ ಸಂಬಂಧಿಕನು, ವಿದೇಶ ಗಮನೆ ವಿದೇಶಕ್ಕೆ ಅನ್ಯ ದೇಶಕ್ಕೆ ಹೋದಾಗ, ಪರಾದೇವತಾ ಶ್ರೇಷ್ಠ ದೇವತೆಯು ಪರದೇವತೆಯು, ರಾಜಸು ರಾಜರುಗಳಲ್ಲಿ ಪೂಜ್ಯತೆ ಪೂಜಿಸಲ್ಪಡುತ್ತದೆ, ನೈಧನಂ ಹಣವು ಅಲ್ಲವೇ ಅಲ್ಲ, ವಿದ್ಯಾವಿಹೀನ ವಿದ್ಯೆ ಇಲ್ಲದವನು, ಪಶುಹು ಪಶುವು. ಇದರ ಭಾವಾರ್ಥ ಒಟ್ಟಾರೆ ಅರ್ಥ ಹೀಗಿದೆ: ವಿದ್ಯಾ ಮನುಷ್ಯಸ್ಯ ಶ್ರೇಷ್ಠಂ ಸೌಂದರ್ಯಂ ಅಸ್ತಿ, ವಿದ್ಯೆಯು ಮನುಷ್ಯನ ಶ್ರೇಷ್ಠವಾದ ಸೌಂದರ್ಯವಾಗಿದೆ. ಅದೃಶ್ಯಂ ಗುಪ್ತಂಚ ಧನಂ ಅಸ್ತಿ, ಕಣ್ಣಿಗೆ ಕಾಣಿಸದ ರಹಸ್ಯವಾದ ಸಂಪತ್ತಾಗಿದೆ. ವಿದ್ಯಾ ಆನಂದಂ ಜನಯತಿ, ವಿದ್ಯೆಯು ಆನಂದವನ್ನ ಉಂಟು ಮಾಡುತ್ತದೆ. ಕೀರ್ತಿಂ ವರ್ಧಯತಿ, ಕೀರ್ತಿಯನ್ನ ಹೆಚ್ಚಿಸುತ್ತದೆ. ಸುಖಂಚ ಪ್ರದದಾತಿ, ಸುಖವನ್ನ ಒದಗಿಸುತ್ತದೆ. ವಿದ್ಯಾ ಗುರುಣಾಂ ಗುರುಹು ಅಸ್ತಿ, ವಿದ್ಯೆಯು ಗುರುಗಳಿಗೆಲ್ಲಾ ಗುರುವಾಗಿದೆ. ವಿದೇಶ ಯಾತ್ರಾಯಾಂ ವಿದ್ಯಾ ಬಂಧುವು ಭವತಿ, ವಿದೇಶ ಯಾತ್ರೆಯಲ್ಲಿ ವಿದ್ಯೆಯು ಬಂಧುವಾಗಿ ಇರುತ್ತದೆ. ವಿದ್ಯಾ ಪ್ರಧಾನ ದೇವತಾ ಅಸ್ತಿ, ವಿದ್ಯೆಯು ಪ್ರಧಾನ ದೇವತೆಯಾಗಿದೆ. ರಾಜಸಭಾಸು ವಿದುಷಾಮೇವ ಸಮ್ಮಾನ ಭವತಿ, ರಾಜರ ಸಭೆಗಳಲ್ಲಿ ವಿದ್ವಾಂಸರಿಗೆ ಸಮ್ಮಾನವು ಸಿಗುತ್ತದೆಯೇ ಹೊರತು ನತು ಧನಿಕಸ್ಯ ಧನವಂತನಿಗಲ್ಲ. ಅತಃ ಯಹ ವಿದ್ಯಾಹೀನಃ ಭವತಿ, ಆದ್ದರಿಂದ ಯಾರು ವಿದ್ಯೆ ಇಲ್ಲದವನೋ ಸಹ ಪಶು ಸಮಾನ ಭವತಿ, ಅವನು ಪ್ರಾಣಿಗಳಿಗೆ ಸಮಾನನು ಅನ್ನೋದು ಈ ಶ್ಲೋಕದ ಒಟ್ಟಾರೆ ಅರ್ಥ. ಇಲ್ಲಿ ನೋಡಿ, ಅಬ್ದುಲ್ ಕಲಾಂ ಅವರು, ನಮ್ಮ ನೆಚ್ಚಿನ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂ ಅವರು ಒಬ್ಬ ಮಹಿಳಾ ಸಾಧಕರಿಗೆ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಪದ್ಮ ಪ್ರಶಸ್ತಿ ತರದ ಒಂದು ಪ್ರಶಸ್ತಿ ಇದು. ಇಬ್ಬರೂ ಕೂಡ ಬಹಳ ಸಾಧನೆಯನ್ನ ಮಾಡಿರುವಂತವರೇ. ಯಾಕೆಂದ್ರೆ ಅಬ್ದುಲ್ ಕಲಾಂ ಅವರ ಸಾಧನೆಯನ್ನ ನಾವು ಕೇಳಬೇಕಾಗೇ ಇಲ್ಲ. ಈ ಮಹಿಳೆ ಅವರಿಂದ ಪ್ರಶಸ್ತಿಯನ್ನು ಪಡಿತಿದ್ದಾರೆ ಅಂತಂದ್ರೆ ಇವರು ಕೂಡ ಅತ್ಯಂತ ಸಾಧನೆಯನ್ನ ಮಾಡಿರುವಂತವರೇ. ವಿದ್ಯೆಯನ್ನ ಸಂಪಾದಿಸಿ ಸಾಧನೆಯನ್ನ ಮಾಡಿದಂತಹ ಒಬ್ಬ ಉತ್ತಮವಾದ ಸ್ತ್ರೀ ಇಲ್ಲಿ ತೋರಿಸಿರುವಂತದ್ದು. ಇದು ಈ ಒಂದು ಶ್ಲೋಕ ಎಲ್ಲಿಂದ ಬಂದಿದೆ ಅಂತಂದ್ರೆ, ಭರ್ತೃಹರಿ ಎನ್ನುವಂತಹ ಕವಿ ರಚಿಸಿರುವ ಶತಕತ್ರಯಂ ಅಂದ್ರೆ 300 ಶ್ಲೋಕಗಳು, 300 ಸುಭಾಷಿತಗಳು.
ಇದರಲ್ಲಿ ಮೊದಲನೇ 100ಕ್ಕೆ ನೀತಿ ಶತಕಂ ಅಂತ ಹೆಸರು, ಎರಡನೇ 100ಕ್ಕೆ ಶೃಂಗಾರ ಶತಕಂ ಅಂತ, ಮೂರನೇ 100ಕ್ಕೆ ವೈರಾಗ್ಯ ಶತಕಂ ಅಂತ ಹೇಳಿ ಈ ಒಂದು ಶ್ಲೋಕ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಅನ್ನುವಂಥದ್ದು ನೀತಿ ಶತಕದ ಒಂದು ಶ್ಲೋಕ ಇದು. ಈ ಒಂದು ಭರ್ತೃಹರಿಯ ಶತಕತ್ರಯವನ್ನ ನೀವು ಇಂಟರ್ನೆಟ್ ಅಲ್ಲಿ ಆರ್ಕೈವ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಇಂಗ್ಲಿಷ್ ನಲ್ಲಿ, ಹಿಂದಿನಲ್ಲಿ, ಕನ್ನಡದಲ್ಲಿ ಭಾಷಾಂತರಗಳು ನಿಮ್ಗೆ ಸಿಗತ್ವೆ. ಅದನ್ನ ಡೌನ್ಲೋಡ್ ಮಾಡಿ ನೀವು ಅಧ್ಯಯನ ಮಾಡಿ ಅಂತ ನಾನು ಕೇಳ್ಕೊತೇನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶನೈಃ ಪಂಥಾ ಶನೈಃ ಕಂಥಾ ಶನೈಃ ಪರ್ವತ ಲಂಘನಂ ಶನೈರ್ವಿದ್ಯಾ ಶನೈರ್ವಿತ್ತಂ ಪಂಚೈತಾನಿ ಶನೈಃ 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 ಪಂಥಾ ಶನೈಃ ಕಂಥಾ ಶನೈಃ ಪರ್ವತ ಲಂಘನಂ ಶನೈರ್ವಿದ್ಯಾ ಶನೈರ್ವಿತ್ತಂ ಪಂಚೈತಾನಿ ಶನೈಃ ಶನೈಃ. ಇದರ ಪದಚ್ಛೇದ ಪದವಿಭಾಗ ಹೀಗೆ: ಶನೈಃ ಪಂಥಾಃ ಶನೈಃ ಕಂಥಾ ಶನೈಃ ಪರ್ವತ ಲಂಘನಂ ಶನೈಃ ವಿದ್ಯಾ ಶನೈಃ ವಿತ್ತಂ ಪಂಚ ಏತಾನಿ. ಪಂಚೈತಾನಿ ಅನ್ನೋದು ಪಂಚ ಏತಾನಿ ವೃದ್ಧಿ ಸಂಧಿ. ಶನೈಃ ಶನೈಃ ಅನ್ವಯ ಗದ್ಯಕ್ರಮ ಹೀಗೆ: ಪಂಥಾಃ ಶನೈಃ ಕಂಥಾ ಶನೈಃ ಪರ್ವತ ಲಂಘನಂ ಶನೈಃ ವಿದ್ಯಾ ಶನೈಃ ವಿತ್ತಂ ಶನೈಃ ಚ ಏತಾನಿ ಪಂಚ ಕಾರ್ಯಾಣಿ ಶನೈಃ ಶನೈಃ ಕರಣೀಯಾನಿ. ಈಗ ಪ್ರತಿಪದಾರ್ಥ. ಶನೈಃ ಅಂದ್ರೆ ಮೆಲ್ಲಗೆ, ನಿಧಾನವಾಗಿ, ಸಾವಕಾಶವಾಗಿ. ಪಂಥಾಹ ಮಾರ್ಗ, ದಾರಿ, ಪಥ. ಕಂಥ ಹರ್ಕು ಬಟ್ಟೆ, ತೇಪೆ ಹಾಕಿದ ಬಟ್ಟೆ. ಪರ್ವತ ಲಂಘನಂ ಪರ್ವತಾರೋಹಣ, ಪರ್ವತವನ್ನ ಏರುವುದು. ವಿದ್ಯಾ ಅಂದ್ರೆ ವಿದ್ಯಾರ್ಜನೆ, ವಿದ್ಯಾವಂತನಾಗುವುದು. ವಿತ್ತಂ ಅಂದ್ರೆ ಹಣದ ಸಂಪಾದನೆ. ಪಂಚೇತಾನಿ ಈ 5. ಈಗ ಒಟ್ಟಾರೆ ಅರ್ಥವನ್ನ ನೋಡೋಣ. ಮನುಷ್ಯ ಸರ್ವದಾ ಗಮನ ಸಮಯೇ ಸಾವಧಾನಂ ಚಲೇತ್. ಮನುಷ್ಯನು ಯಾವಾಗಲೂ ನಡೆಯುವಾಗ, ಓಡಾಡುವಾಗ ಸಾವಧಾನವಾಗಿ ಜಾಗರೂಕತೆಯಿಂದ ಚಲಿಸತಕ್ಕದ್ದು. ಏಕೆಂದ್ರೆ ಎಡವಿ ಬೀಳಬಾರದು ಅಂತ ಹೇಳಿ. ವಸ್ತ್ರಸ್ಯ ಸೀವನಂ ಜಾಗರೂಕತೆಯ ಕುರ್ಯಾತ್. ಬಟ್ಟೆಯನ್ನು ನೇಯುವುದನ್ನು, ಹೊಲಿಯುವುದನ್ನು ಜಾಗರೂಕತೆಯಿಂದ ಮಾಡತಕ್ಕದ್ದು. ಯಾಕೆಂದ್ರೆ ಒಂದು ತಪ್ಪು ಹೊಲಿಗೆ ಆಯ್ತು ಅಥವಾ ಒಂದು ಕತ್ರಿಯ ತಪ್ಪು ಪ್ರಯೋಗವಾಯಿತು ಅಂತಂದ್ರೆ ಇಡೀ ಬಟ್ಟೆನೆ ವ್ಯರ್ಥವಾಗೋಗುತ್ತೆ. ಹಾಗಾಗಿ ಹೊಲಿಯೋದ್ರಲ್ಲಿ, ಬಟ್ಟೆಯನ್ನ ಕತ್ರಿಯಿಂದ ಕತ್ತರಿಸುವುದರಲ್ಲಿ, ನೇಯ್ಗೆ ಮಾಡುವುದರಲ್ಲಿ, ಯಾಕೆಂದ್ರೆ ನೇಯ್ಗೆ ಮಾಡುವಾಗ್ಲೂ ಕೂಡ ಆ ಒಂದು ವಿನ್ಯಾಸ, ಒಂದು ಡಿಸೈನ್ ತಪ್ಪು ಹೋಯಿತು ಅಂತಂದ್ರೆ ಆ ಬಟ್ಟೆಯನ್ನೇ ಎಸಿಬೇಕಾಗತ್ತೆ. ಹಾಗೆ ಬಟ್ಟೆಯನ್ನು ನೇಯುವುದನ್ನು, ಹೊಲಿಯುವುದನ್ನು ಜಾಗರೂಕತೆಯಿಂದ ಮಾಡತಕ್ಕದ್ದು. ಪರ್ವತಸ್ಯ ಉಪರಿ ಆರೋಹಣಂ ಕ್ರಮೇಣ ಕುರ್ಯಾತ್. ಪರ್ವತದ ಮೇಲೆ ಏರುವುದನ್ನು ಕ್ರಮಕ್ರಮವಾಗಿ ಮಾಡತಕ್ಕದ್ದು. ಏಕೆಂದ್ರೆ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಪ್ರಪಾತಕ್ಕೆ ಬಿದ್ದು ಗಾಯವಾಗಿ ಅನಾಹುತವಾಗುವಂತಹ ಪರಿಸ್ಥಿತಿ. ಹಾಗಾಗಿ ಕ್ರಮಕ್ರಮವಾಗಿ ಹೋಗ್ಬೇಕು ಅಂತ ಹೇಳಿ. ವಿದ್ಯಾಂ ಧನಂ ಚ ನಿರಂತರಂ ಪ್ರಯತ್ನೇನ ಅರ್ಜಯೇತ್. ವಿದ್ಯೆಯನ್ನು, ಧನವನ್ನು ನಿರಂತರವಾದ ಪ್ರಯತ್ನದಿಂದ ಸಂಪಾದಿಸತಕ್ಕದ್ದು. ಏತಾನಿ ಪಂಚಕಾರ್ಯಾಣಿ ಶನೈಹಿ ಅರ್ಥಾತ್ ಸೋಪಾನ ಕ್ರಮೇಣ ಏವ ಕುರ್ಯಾತ್. ಈ 5 ಕೆಲಸಗಳನ್ನ ಯಾವ್ದ್ಯಾವ್ದು? ಒಂದು ಪಂಥ ಅಂದ್ರೆ ನಡೆಯುವಂಥದ್ದು, ಕಂಥ ನೇಯ್ಗೆ ಮಾಡುವುದು, ಹೊಲಿಯುವುದು, ಇವುಗಳನ್ನ. ಮತ್ತೆ ಪರ್ವತ ಲಂಘನಂ ಅಂದ್ರೆ ಪರ್ವತವನ್ನ ಏರುವುದು. ಮತ್ತೆ ವಿದ್ಯಾ, ಮತ್ತೆ ವಿತ್ತಂ ವಿದ್ಯಾರ್ಜನೆ ಮತ್ತು ಹಣ ಸಂಪಾದನೆ. ಇವುಗಳನ್ನೆಲ್ಲ, ಈ 5 ಕೆಲಸಗಳನ್ನ ಕ್ರಮಕ್ರಮವಾಗಿ ಅಂದ್ರೆ ಮೆಟ್ಟಿಲು ಮೆಟ್ಟಿಲಾಗಿ, ಹಂತ ಹಂತವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಚಮತ್ಕಾರದ ವಿಷಯ. ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಒಮ್ಮೆ ಶ್ರೀ ಕುಮಾರ ಮಂಗಲಂ ಬಿರ್ಲಾ ಅನ್ನುವಂಥವ್ರು ಬಂದಿದ್ದರು. ಶ್ರೀ ಅಮಿತಾಬ್ ಬಚ್ಚನ್ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಯಾವುದು ಸಹಾಯ ಮಾಡ್ತು ಅಂತಂದ್ರೆ ಅವರು ಈ ಒಂದು ಶ್ಲೋಕವನ್ನ ಹೇಳ್ತಾರೆ. ಶನೈಃ ಪಂಥಾಃ ಶನೈಃ ಕಂಥಾ ಅನ್ನೋ ಶ್ಲೋಕವನ್ನ ಇಲ್ಲಿ ಕೌನ್ ಬನೇಗಾ ಕರೋಡ್ಪತಿ KBC ಅದರ ಒಂದು ಕಂತಿನಲ್ಲಿ ಹೀಗೆ ಹೇಳ್ತಾರೆ. ಇದನ್ನ ನೀವು ಆದಿತ್ಯ ಬಿರ್ಲಾ ಗ್ರೂಪ್ ಅನ್ನುವಂತಹ ಚಾನೆಲ್ ನಲ್ಲಿ ಹುಡುಕಿದ್ರೆ ನಿಮ್ಗೆ ಈ ಒಂದು ವಿಡಿಯೋ ಸಿಗುತ್ತೆ. ಬರೀ 3-4 ನಿಮಿಷದ ವಿಡಿಯೋ ಅಷ್ಟೇ, ಆದ್ರೆ ಅತ್ಯದ್ಭುತವಾದ ಒಂದು ವಿಡಿಯೋ. ಯಾಕೆ ಅಂತಂದ್ರೆ ಈ ಒಂದು ಶ್ಲೋಕವನ್ನ ಇವರು ಹೇಳಿದ್ದಾರೆ. ಇದರಿಂದ ಏನು ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ, ಸಂಸ್ಕೃತ ಸುಭಾಷಿತಗಳು ಕೇವಲ ಪುಸ್ತಕದ ವಿಷಯಗಳಲ್ಲ. ಯಾರೋ 1000 ವರ್ಷಗಳ ಹಿಂದೆ ಬರೆದಿರುವಂತಹ ಪುಸ್ತಕದಲ್ಲಿ ಅದನ್ನ ನಾವು ಓದ್ಬೇಕಾಗಿದೆ ಅಂತ ಅನ್ಕೊಂಬಾರ್ದು ನಾವು. ಅದಕ್ಕೆ ಬದಲಾಗಿ ಇವುಗಳು, ಈ ಸುಭಾಷಿತಗಳು ನಿಜ ಜೀವನದ ಪಾಠಗಳು ಎನ್ನುವುದನ್ನ ತೋರಿಸಿಕೊಡುತ್ತಿದ್ದು. ನಮ್ಮ ಸುತ್ತಲೂ ಇದಕ್ಕೆ ಜೀವಂತ ಉದಾಹರಣೆಗಳಿವೆ. ಸಾಮಾನ್ಯ ಜನರಷ್ಟೇ ಅಲ್ಲ, ಯಶಸ್ಸನ್ನು ಪಡೆದ ನಾಯಕರು ಅಂದ್ರೆ ರಾಜಕೀಯ ಮುಖಂಡರು, ವ್ಯಾಪಾರಸ್ಥರು ಅಂದ್ರೆ ಬಿಸ್ನೆಸ್ ಮ್ಯಾನ್, ಯೋಜನಾ ನಿರ್ವಾಹಕರು ಅಂದ್ರೆ ಮ್ಯಾನೇಜರ್ಸ್ ಇರುವಂತಹವರು, ಇವರೆಲ್ಲರೂ ಕೂಡ ಇದ್ದಾರೆ. ಈ ಸುಭಾಷಿತದ ಮಾತುಗಳು ಸಾರ್ವದೇಶಿಕ ಅಂದ್ರೆ ಎಲ್ಲಾ ಜಾಗಗಳಲ್ಲೂ ಅನ್ವಯಿಸುವಂತಹವುಗಳು, ಸಾರ್ವಕಾಲಿಕ ಅಂದ್ರೆ ನಿನ್ನೆ, ಇವತ್ತು, ನಾಳೆ ಹೀಗೆ ಯಾವ ಒಂದು ಸಮಯ ನಿರ್ಬಂಧವೂ ಇಲ್ಲದೆ ಎಲ್ಲ ಕಾಲಗಳಲ್ಲಿಯೂ ಅನ್ವಯಿಸುವಂಥದ್ದು, ಸರ್ವೋದಯವನ್ನು ಉಂಟು ಮಾಡುವಂಥದ್ದು, ಎಲ್ಲರಿಗೂ, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಉದಯ ಅಂದ್ರೆ ಅವರ ಏಳಿಗೆಯನ್ನು ಉಂಟು ಮಾಡುವಂತಹ ಸತ್ಯಗಳು. ಇವುಗಳಿಗೆ ಕಾಲದ, ದೇಶದ, ಜನಾಂಗದ ಮಿತಿಯು ಇಲ್ಲವೇ ಇಲ್ಲ ಅನ್ನೋದನ್ನ ನಾವಿಲ್ಲಿಂದ ತಿಳ್ಕೊಬಹುದು. ಮುಂದಿನ ಶ್ಲೋಕ. ನ ವಿದ್ಯೆಯಾ ವಿನಾ ಸೌಖ್ಯಂ
ನರಾಣಾಂ ಜಾಯತೆ ಧ್ರುವಂ ಅತೋ ಧರ್ಮಾರ್ಥ ಮೋಕ್ಷೇಭ್ಯೋ ವಿದ್ಯಾಭ್ಯಾಸಂ ಸಮಾಚರೇತ್ ನ ವಿದ್ಯೆಯಾ ವಿನಾ ಸೌಖ್ಯಂ ನರಾಣಾಂ ಜಾಯತೆ ಧ್ರುವಂ ಅತೋ ಧರ್ಮಾರ್ಥ ಮೋಕ್ಷೇಭ್ಯೋ ವಿದ್ಯಾಭ್ಯಾಸಂ ಸಮಾಚರೇತ್. ಪದಚ್ಛೇದ ಪದವಿಭಾಗ. ನ ವಿದ್ಯೆಯಾ ವಿನಾ ಸೌಖ್ಯಂ ನರಾಣಾಂ ಜಾಯತೆ ಧ್ರುವಂ ಅತಃ ಧರ್ಮ ಅರ್ಥ ಮೋಕ್ಷೇಭ್ಯಃ ವಿದ್ಯಾಭ್ಯಾಸಂ ಸಮಾಚರೇತ್. ಅನ್ವಯ ಗದ್ಯಕ್ರಮ ಹೀಗೆ: ವಿದ್ಯೆಯಾ ವಿನಾ ನರಾಣಾಂ ಧ್ರುವಂ ಸೌಖ್ಯಂ ನ ಜಾಯತೆ ಅತಃ ಧರ್ಮ ಅರ್ಥ ಮೋಕ್ಷೇಭ್ಯಃ ವಿದ್ಯಾಭ್ಯಾಸಂ ಸಮಾಚರೇತ್. ಈಗ ಪ್ರತಿಪದಾರ್ಥ. ನ ಅಂದ್ರೆ ಇಲ್ಲ ಅಥವಾ ಅಲ್ಲ, ವಿದ್ಯೆಯಾ ವಿದ್ಯೆ, ವಿನಾ ಇಲ್ಲದೆ, ಸೌಖ್ಯಂ ಸುಖ ಆನಂದ, ನರಾಣಾಂ ಮನುಷ್ಯರ, ಜಾಯತೆ ಉದ್ಭವಿಸುತ್ತದೆ, ಧ್ರುವಂ ನಿಶ್ಚಯವಾಗಿ, ಅತಃ ಆದ್ದರಿಂದ, ಧರ್ಮ ಅರ್ಥ ಮೋಕ್ಷೇಭ್ಯ ಧರ್ಮ ಅರ್ಥ ಮೋಕ್ಷಗಳಿಗಾಗಿ ವಿದ್ಯಾಭ್ಯಾಸಂ ವಿದ್ಯಾಭ್ಯಾಸವನ್ನ ಸಮಾಚರೇತ್ ಮಾಡತಕ್ಕದ್ದು. ಒಟ್ಟಾರೆ ಅರ್ಥ ಸಾರಾಂಶ ಹೀಗಿದೆ: ಮಾನವಾನಾಂ ಕೃತೆ ವಿದ್ಯಾರ್ಜನಂ ಅತ್ಯಂತಂ ಅನಿವಾರ್ಯಂ ಭವತಿ. ಮನುಷ್ಯರಿಗೆ ವಿದ್ಯಾರ್ಜನೆಯು ಅಂದ್ರೆ ವಿದ್ಯಾವಂತನಾಗುವುದು ಅತ್ಯಂತ ಅನಿವಾರ್ಯವಾಗಿದೆ, ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತಿದೆ ಇಲ್ಲಿ. ಯದಿ ನರಾಹ ವಿದ್ಯಾರ್ಜನಂ ನ ಕುರ್ವಂತಿ, ಮನುಷ್ಯರು ಒಂದು ವೇಳೆ ವಿದ್ಯಾರ್ಜನೆಯನ್ನ ಮಾಡದಿದ್ದರೆ, ತರ್ಹಿ ಸ್ಥಿರಂ ಸುಖಂ ನ ಪ್ರಾಪ್ನುವಂತಿ, ಅವರಿಗೆ ಸ್ಥಿರವಾದ ನಿಶ್ಚಯವಾದ ಸುಖವು ಸಿಗುವುದಿಲ್ಲ. ಅತಃ ಧರ್ಮ ಸಾಧನಾಯ ಅರ್ಥಲಾಭಾಯ ಮೋಕ್ಷಂ ಪ್ರಾಪ್ತುಂಚ ವಿದ್ಯಾಭ್ಯಾಸಂ ಕುರ್ಯಾತ್. ಆದ್ದರಿಂದ ಧರ್ಮ ಸಾಧನೆಗಾಗಿಯೂ ಧನದ ಸಂಪಾದನೆಗಾಗಿಯೂ ಮೋಕ್ಷ ಪ್ರಾಪ್ತಿಗಾಗಿಯೂ ವಿದ್ಯಾಭ್ಯಾಸವನ್ನ ಮಾಡಬೇಕು. ಈಗ ಇಲ್ಲಿ 3 ಪದಗಳು ಧರ್ಮ ಅರ್ಥ ಮೋಕ್ಷ ಒಂದ್ ಸ್ವಲ್ಪ ತಿಳ್ಕೋಣ. ನಮ್ಮ ಭಾರತ ದೇಶದ ಸಂಪ್ರದಾಯದಲ್ಲಿ ಮಾನವನಿಗೆ 4 ಪುರುಷಾರ್ಥಗಳು ಅಂತ ಹೇಳುವಂಥದ್ದು. ಧರ್ಮ ಅಂದ್ರೆ ಧರ್ಮ ಪರಿಪಾಲನೆ, ಕರ್ತವ್ಯ. ನಾವು ಇವಾಗ ತಾನೇ ನೋಡಿದ್ವಿ, ಆತ್ಮನ ಪ್ರತಿಕೂಲಾನಿ ಪರೇಶಾನ ಸಮಾಚರೇತ್ ಅಂತ ಇದೇ ವಿಡಿಯೋನಲ್ಲಿ ಹಿಂದೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಧರ್ಮ ಪರಿಪಾಲನೆ, ಕರ್ತವ್ಯ. ಅರ್ಥ ಅಂದ್ರೆ ಸಂಪತ್ತು, ಹಣ, ಧನ. ಕಾಮ ಅಂದ್ರೆ ಬಯಕೆ, ಕಾಮನೆ. ಮೋಕ್ಷ ಅಂದ್ರೆ ಸಂಸಾರ ಚಕ್ರದಿಂದ ಬಿಡುಗಡೆ. ಈಗ ನಮ್ಮ ಶಾಸ್ತ್ರಕಾರರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಅರ್ಥ ಕಾಮ ಯಾವ್ದಿದೆಯೋ ಅದರ ಒಂದು ವ್ಯಾಪ್ತಿ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು ಅಂತ ಹೇಳಿ. ಅಂದ್ರೆ ಅರ್ಥ ಹಣವನ್ನ ಸಂಪಾದಿಸುವುದು ಮತ್ತು ಕಾಮನೆಗಳನ್ನ ಪೂರೈಸಿಕೊಳ್ಳುವಂಥದ್ದು ಧರ್ಮದ ಎಲ್ಲೆಯನ್ನ ಮೀರಬಾರದು. ಜೊತೆಗೆ ಮೋಕ್ಷದತ್ತ ನಮ್ಮನ್ನ ಕರೆದೊಯ್ಯಬೇಕು ಅಂತ ಹೇಳಿ ಇದಕ್ಕೇನ್ ಹೇಳ್ತಾರೆ, ಅರ್ಥ ಹಾಗೂ ಕಾಮ ಇವುಗಳ ಪೂರೈಕೆಯಲ್ಲಿ ಧರ್ಮದ ನಿಯಮಗಳನ್ನ ಎಂದೆಂದಿಗೂ ಉಲ್ಲಂಘಿಸಕೂಡದು ಅನ್ನುವಂಥದ್ದು ಯಾವಾಗ್ಲೂ ನೆನ್ಪಿಟ್ಕೋಬೇಕಾಗಿರೋ ಒಂದು ವಿಷಯ ಇದು. ಮುಂದಿನ ಶ್ಲೋಕ. ತಾರಾಣಾಂ ಭೂಷಣಂ ಚಂದ್ರಃ ಲತಾನಾಂ ಭೂಷಣಂ ಸುಮಂ ಪೃಥಿವ್ಯಾ ಭೂಷಣಂ ರಾಜಾ ವಿದ್ಯಾ ಸರ್ವಸ್ಯ ಭೂಷಣಂ. ತಾರಾಣಾಂ ಭೂಷಣಂ ಚಂದ್ರಃ ಲತಾನಾಂ ಭೂಷಣಂ ಸುಮಂ ಪೃಥಿವ್ಯಾ ಭೂಷಣಂ ರಾಜಾ ವಿದ್ಯಾ ಸರ್ವಸ್ಯ ಭೂಷಣಂ. ಪದಚ್ಛೇದ ಪದವಿಭಾಗ ಹೀಗೆ: ತಾರಾಣಾಂ ಭೂಷಣಂ ಚಂದ್ರಃ ಲತಾನಾಂ ಭೂಷಣಂ ಸುಮಂ ಪೃಥಿವ್ಯಾಹ ಭೂಷಣಂ ರಾಜಾ ವಿದ್ಯಾ ಸರ್ವಸ್ಯ ಭೂಷಣಂ. ಅನ್ವಯ ಹೀಗೆ: ಚಂದ್ರಃ ತಾರಾಣಾಂ ಭೂಷಣಂ ಅಸ್ತಿ, ಸುಮಂ ಲತಾನಾಂ ಭೂಷಣಂ ಅಸ್ತಿ, ರಾಜ ಪೃಥಿವ್ಯಾಹ ಭೂಷಣಂ ಅಸ್ತಿ, ಪರಂ ವಿದ್ಯಾ ಸರ್ವಸ್ಯ ಭೂಷಣಂ ಅಸ್ತಿ. ಇದರ ಪ್ರತಿಪದಾರ್ಥ. ತಾರಾಣಾಂ ಅಂದ್ರೆ ನಕ್ಷತ್ರಗಳ, ಭೂಷಣಂ ಅಂದ್ರೆ ಭೂಷಣವು ಅಂದ್ರೆ ಆಭರಣವು, ಚಂದ್ರಃ ಚಂದ್ರನು, ಲತಾನಾಂ ಲತೆಗಳ ಅಂದ್ರೆ ಬಳ್ಳಿಗಳ, ಸುಮಂ ಅಂದ್ರೆ ಹೂವು ಪುಷ್ಪವು, ಕುಸುಮವು, ಸುಮ ಅಂದ್ರೆ ಕುಸುಮ ಅಂದ್ರೆ ಹೂವು ಅಂತ ಹೇಳಿ, ಪೃಥಿವ್ಯಾಹ ಭೂಮಿಯ, ರಾಜ ರಾಜನು, ವಿದ್ಯಾ ವಿದ್ಯೆಯು, ಸರ್ವಸ್ಯ ಎಲ್ಲರ. ಒಟ್ಟಾರೆ ಸಾರಾಂಶ ನೋಡೋಣ. ಭಾವಾರ್ಥ. ತಾರಕಾಹ ಚಂದ್ರೇಣ ಸಹ ಶೋಭಂತೆ, ನಕ್ಷತ್ರಗಳು ಚಂದ್ರನೊಂದಿಗೆ ಶೋಭಿಸುತ್ತವೆ. ಲತಾಹ ಕುಸುಮೈ ಸಹ ಶೋಭಂತೆ, ಬಳ್ಳಿಗಳು ಹೂವುಗಳೊಂದಿಗೆ ಶೋಭಿಸುತ್ತವೆ. ರಾಜ ಪೃಥಿವ್ಯಾಹ ಶೋಭಾಂ ವರ್ಧಯತಿ, ರಾಜನು ಭೂಮಿಯ ಶೋಭೆಯನ್ನ ಅಂದ್ರೆ ಕಾಂತಿಯನ್ನ ಹೆಚ್ಚಿಸುತ್ತಾನೆ. ವಿದ್ಯಾ ಸರ್ವೇಷಾಂ ಮನುಷ್ಯಾಣಾಂ ಶೋಭಾ ವರ್ಧತೆ, ವಿದ್ಯೆಯು ಎಲ್ಲಾ ಮನುಷ್ಯರ ಶೋಭೆಯನ್ನು ಕಾಂತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಿ. ಈಗ ಕಡೇ ಶ್ಲೋಕ. ನ ಚೋರಹಾರ್ಯನ್ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯನ್ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ನ ಚೋರಹಾರ್ಯನ್ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯನ್ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಪದವಿಭಾಗ ಹೀಗೆ: ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಈಗ ಅನ್ವಯ ಗದ್ಯಕ್ರಮ. ವಿದ್ಯಾಧನಂ ಚೋರಹಾರ್ಯಂ ನಾಸ್ತಿ, ರಾಜಹಾರ್ಯಂ ನಾಸ್ತಿ ನ ಅಸ್ತಿ,
ಭ್ರಾತೃಭಾಜ್ಯಂ ನ ಅಸ್ತಿ ನಾಸ್ತಿ ಭಾರಕಾರಿ ಚ ನ ಅಸ್ತಿ ಯಯೇ ಕೃತೆ ವಿದ್ಯಾಧನಂ ನಿತ್ಯಂ ವರ್ಧತೆ ಏವ ಅತಃ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಸ್ತಿ. ಈಗ ಪ್ರತಿಪದಾರ್ಥ ನ ಅಂದ್ರೆ ಇಲ್ಲ ಅಥವಾ ಅಲ್ಲ, ಚೋರಹಾರ್ಯಂ ಕಳ್ಳತನ ಮಾಡಲು ಅರ್ಹವಾದದ್ದು, ಚ ಮತ್ತು ರಾಜಹಾರ್ಯಂ ರಾಜರುಗಳಿಂದ ಅಪಹರಿಸಲ್ಪಡಬಲ್ಲದು, ಭ್ರಾತೃಭಾಜ್ಯಂ ಸಹೋದರ ಸಹೋದರಿಯರಿಂದ ಹಂಚಲ್ಪಡತಕ್ಕದ್ದು, ಭಾರಕಾರಿ ಅಂದ್ರೆ ಭಾರವಾಗಿ ಇರುವುದು, ವ್ಯಯೇ ಅಂದ್ರೆ ಖರ್ಚು, ಕೃತೆ ಮಾಡಿದರೆ, ವರ್ಧತೆ ಹೆಚ್ಚಾಗುತ್ತದೆ, ಏವ ಅದೇ ಅದುವೇ, ನಿತ್ಯಂ ಯಾವಾಗಲೂ, ವಿದ್ಯಾಧನಂ ವಿದ್ಯಾಧನವು ವಿದ್ಯೆ ಎನ್ನುವ ಸಂಪತ್ತು, ಸರ್ವಧನ ಪ್ರಧಾನಂ ಎಲ್ಲ ಧನಗಳಲ್ಲಿಯೂ ಪ್ರಧಾನವಾದದ್ದು. ಈಗ ಒಟ್ಟಾರೆ ತಾತ್ಪರ್ಯ, ಅರ್ಥ, ಭಾವಾರ್ಥ. ಚೋರಃ ಧನಂ ಚೋರಯಿತುಂ ಶಕ್ನೋತಿ, ಕಳ್ಳನಿಗೆ ಹಣವನ್ನು ಕದಿಯಲು ಸಾಧ್ಯ. ರಾಜ ಧನಂ ಅಪಹರ್ತುಂ ಶಕ್ನೋತಿ, ರಾಜನು ಧನವನ್ನು ಕಸಿದುಕೊಳ್ಳಲು ಅಂದ್ರೆ ಹೇಗೆ, ತೆರಿಗೆಗಳು ಟ್ಯಾಕ್ಸ್ ಮೂಲಕ ಸಾಧ್ಯ. ಭ್ರಾತೃಷು ಧನಸ್ಯ ವಿಭಾಜನಂ ಭವಿತುಂ ಅರ್ಹತಿ, ಸಹೋದರರಲ್ಲಿ ಹಾಗೂ ಸಹೋದರಿಯರಲ್ಲಿ ಹಣವನ್ನ ಅಥವಾ ಆಸ್ತಿಯನ್ನ ವಿಭಜಿಸಲು ಸಾಧ್ಯ. ಧನಸ್ಯ ವ್ಯಯೇನ ಧನಂ ನ್ಯೂನಂ ಭವತಿ, ಹಣದ ಖರ್ಚಿನಿಂದ ಹಣವು ಕಮ್ಮಿ ಆಗುತ್ತದೆ. ಕಿಂತು ವಿದ್ಯಾರೂಪಂ ಧನಂ ಚೋರಃ ಚೋರಯಿತುಂ ನ ಶಕ್ನೋತಿ, ಆದರೆ ವಿದ್ಯೆಯ ರೂಪದಲ್ಲಿರುವ ಹಣವನ್ನ ಕದಿಯಲು ಕಳ್ಳ ಕದಿಯುವುದಕ್ಕೆ ಆಗುವುದಿಲ್ಲ. ರಾಜ ತಸ್ಯ ಅಪಹರಣಂ ಕರ್ತುಂ ನ ಶಕ್ನೋತಿ, ರಾಜನು ಇದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ವಿದ್ಯಾಧನಸ್ಯ ವಿಭಾಜನಂ ನ ಭವತಿ, ವಿದ್ಯಾಧನವನ್ನ ಭಾಗಿಸಲು ಆಗುವುದಿಲ್ಲ. ವಿದ್ಯಾ ಭಾರಯುಕ್ತ ನ ಭವತಿ, ವಿದ್ಯೆಯು ಭಾರವಾದದ್ದಲ್ಲ. ವಿದ್ಯಾಯಾಹ ವಿತರಣೇನ ವಿದ್ಯಾಧನಂ ಇತೋಪಿ ವರ್ಧತೆ, ವಿದ್ಯೆಯ ವಿತರಣೆಯಿಂದ ವಿದ್ಯಾಧನವು ಇನ್ನೂ ಹೆಚ್ಚಾಗಿ ಬೆಳೆಯುತ್ತದೆ. ಅತಃ ಸರ್ವಧನೇಶು ವಿದ್ಯಾಧನಂ ಏವ ಪ್ರಮುಖಂ ಧನಂ ಅಸ್ತಿ, ಆದ್ದರಿಂದ ಎಲ್ಲಾ ಧನಗಳಲ್ಲಿಯೂ ವಿದ್ಯಾಧನವೇ ಪ್ರಮುಖವಾದ ಧನ ಸಂಪತ್ತಾಗಿದೆ. ಈ ಒಂದು ಮಾತು ವಿದ್ಯಾಯಾಹ ವಿತರಣೇನ ವಿದ್ಯಾಧನಂ ಇತೋಪಿ ವರ್ಧತೆ, ವಿದ್ಯೆ ವಿತರಣೆಯಿಂದ ವಿದ್ಯಾಧನವು ಇನ್ನೂ ಹೆಚ್ಚಾಗುತ್ತದೆ, ಹೆಚ್ಚಾಗಿ ಬೆಳೆಯುತ್ತದೆ ಅಂತ ಹೇಳ್ತೀವಲ್ಲ, ಅದು ಹೇಗೆ ಅನ್ನೋದನ್ನ ನಮ್ಮ ಮೇಷ್ಟ್ರೊಬ್ರು ತಿಳಿಸಿಕೊಟ್ಟಿದ್ರು ಚಿಕ್ಕ ವಯಸ್ಸಿನಲ್ಲಿ. ನನ್ನ ಹತ್ರ ಒಂದು ಪೆನ್ಸಿಲ್ ಇದೆ ಅಂತಂದ್ರೆ ನಾನು ನಿಮಗೆ ಕೊಟ್ಟೆ ಅಂತಂದ್ರೆ ನನ್ನ ಹತ್ರ ಪೆನ್ಸಿಲ್ ಇಲ್ದ ಹಾಗಾಗತ್ತೆ, ನಿಮ್ಮ ಹತ್ರ ಪೆನ್ಸಿಲ್ ಬರುತ್ತೆ. ಆದರೆ ಒಂದು ಪಾಠವನ್ನ, ಒಂದು ಭಾವನೆಯನ್ನ, ಒಂದು ಫಾರ್ಮುಲಾ, ಮ್ಯಾಥಮೆಟಿಕ್ಸ್ ಫಾರ್ಮುಲಾವನ್ನ, ಒಂದು ಸಿದ್ಧಾಂತವನ್ನ ನಾನ್ ನಿಮಗೆ ತಿಳಿಸಿಕೊಟ್ಟೆ ಅಂತಂದ್ರೆ ಆ ಸಿದ್ಧಾಂತ, ಆ ಫಾರ್ಮುಲಾ, ಆ ಕಾನ್ಸೆಪ್ಟ್, ಆ ಒಂದು ಭಾವನೆ ನನ್ನ ಹತ್ರನೂ ಇರುತ್ತೆ, ನಿಮ್ಮ ಹತ್ರನೂ ಇರುತ್ತೆ. ಹಾಗಾಗಿ ನಿಮಗೊಂದು ಪಾಠವನ್ನ ಮಾಡಿದರೆ ಆ ಪಾಠದ ವಸ್ತು ವಿಷಯ ನನಗೂ ಗೊತ್ತಾಗಿ ನಿಮ್ಗೂ ಗೊತ್ತಾಗುತ್ತೆ. ಆದ್ರಿಂದ ಅದು ದ್ವಿಗುಣವಾಯಿತು, ಮಲ್ಟಿಪ್ಲೈ ಬೈ 2 ಆಯ್ತು. ಇವಾಗ ನಾನು ಅದನ್ನ 10 ಜನಕ್ಕೆ ಹೇಳಿದರೆ 10 ಜನಕ್ಕೂ ಸಹ ಅದು ಬರುವ ಹಾಗೆ ಆಗುತ್ತಾದ್ದರಿಂದ 10ರಷ್ಟು ಗುಣವಾಯಿತು, ಮಲ್ಟಿಪ್ಲೈ ಬೈ 10 ಆಯ್ತು. ಹಾಗಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಇದು ವಸ್ತು ವಿಷಯವಲ್ಲ, ಇದೊಂದು ಕಣ್ಣಿಗೆ ಕಾಣುವ ವಸ್ತು ಅಲ್ಲ ಇದು. ಆದ್ದರಿಂದ ಇದು ಒಂದು ಭಾವನೆ, ಒಂದು ಸಿದ್ಧಾಂತ, ಒಂದು ಪಾಠ. ಹಾಗಾಗಿ ಬೆಳಿತಾನೇ ಹೋಗುತ್ತೆ ಅಂತ ಹೇಳಿ ಇದರ ಅರ್ಥ. ಮುಂದಕ್ಕೆ ವಯಂ ಶಬ್ದಾರ್ಥ ಅಂಜಾನೀಮಃ, ನನು ಅಂತಂದ್ರೆ ನಿಶ್ಚಿತವಾಗಿ, ರೂಪ ಯೌವನ ಸಂಪನ್ನಾಹ ಅಂತಂದ್ರೆ ಸೌಂದರ್ಯ ಹಾಗೂ ಯೌವನದಿಂದ ಕೂಡಿದ, ವಿಶಾಲ ಕುಲ ಸಂಭವಾಹ ಅಂತಂದ್ರೆ ವಿಶೇಷವಾದ ಪರಿವಾರದಲ್ಲಿ ಜನಿಸಿದವರು, ನಿರ್ಗಂಧಾಹ ಗಂಧವೇ ಇಲ್ಲದವರು, ಕಿಂಶುಕಾಹ ಅಂದ್ರೆ ಮುತ್ತುಕದ ಮರ, ಧೀಮತಾಂ ಅಂದ್ರೆ ಬುದ್ಧಿವಂತರ, ವ್ಯಸನೇನ ಅಂದ್ರೆ ದುರಭ್ಯಾಸದಿಂದ, ಮದಾಯ ಅಂದ್ರೆ ಗರ್ವಕ್ಕೋಸ್ಕರ, ಪರಿಪೀಡನಾಯ ಅಂತಂದ್ರೆ ಕಷ್ಟ ಕೊಡುವುದಕ್ಕೋಸ್ಕರ, ಕಲಹ ಅಂದ್ರೆ ದುಷ್ಟನು, ಶೀಲಂ ಅಂತಂದ್ರೆ ಶೀಲ ಒಳ್ಳೆಯ ನಡತೆ, ಮರ್ತ್ಯಲೋಕೆ ಅಂದ್ರೆ ಭೂಲೋಕದಲ್ಲಿ, ಭುವಿ ಅಂದ್ರೆ ಭೂಮಿಯ ಮೇಲೆ, ಭಾರಭೂತಾಹ ಭಾರ ಹೊರೆ, ಕಠಿಣ ವ್ರತಂ ಅಂತಂದ್ರೆ ಕಠಿಣವಾದ ವ್ರತ, ವೃತ್ತಿ ಅಂತಂದ್ರೆ ಉದ್ಯೋಗ, ಲಕ್ಷ್ಮೀ ಅಂತಂದ್ರೆ ಸಂಪತ್ತು ಧನ, ಯಶಸ್ವಿನಿ ಅಂತಂದ್ರೆ ಕೀರ್ತಿಯಿಂದ ಕೂಡಿದ, ತತ್ವಜ್ಞಾನಂ ಅಂತಂದ್ರೆ ತತ್ವಜ್ಞಾನ, ಮುಂದಕ್ಕೆ ಪ್ರಚ್ಛನ್ನ ಗುಪ್ತಂ ಅಂತಂದ್ರೆ ರಹಸ್ಯವಾಗಿ ಮುಚ್ಚಲ್ಪಟ್ಟ ಮತ್ತು ರಕ್ಷಿತವಾದ ಅಂದ್ರೆ ಸುರಕ್ಷಿತವಾಗಿರುವಂತಹ, ಭಾರಕಾರಿ ಅಂದ್ರೆ ಭೋಗವನ್ನು ಕೊಡುವ, ಯಶಸ್ಸುಖಕರಿ ಅಂದ್ರೆ ಯಶಸ್ಸನ್ನು ಸುಖವನ್ನು ಕೊಡುವುದು, ವಿದೇಶ ಗಮನೆ ಅಂದ್ರೆ ಪರದೇಶ ಯಾತ್ರೆಯಲ್ಲಿ, ಮುಂದಕ್ಕೆ ಪರಾ ಅಂತಂದ್ರೆ ಶ್ರೇಷ್ಠವಾದ, ವಿದ್ಯಾವಿಹೀನ ಅಂತಂದ್ರೆ ವಿದ್ಯೆ ಇಲ್ಲದವನು, ಪಂಥಾಹ ಅಂದ್ರೆ ಮಾರ್ಗ, ಪಥ ದಾರಿ, ಕಂಥ ಅಂತಂದ್ರೆ ಹರಕು ತೇಪೆ ಹಾಕಿದ ಬಟ್ಟೆ, ವಿತ್ತಂ ಅಂತಂದ್ರೆ ಧನ ಹಣ, ಸೌಖ್ಯಂ ಅಂತಂದ್ರೆ ಸಂತೋಷ, ಧ್ರುವಂ ಅಂತಂದ್ರೆ ನಿಶ್ಚಿತವಾದ, ಸಮಾಚರೇತ್ ಅಂತಂದ್ರೆ ಮಾಡತಕ್ಕದ್ದು, ಅನಿವಾರ್ಯಂ ಅಂದ್ರೆ ಅನಿವಾರ್ಯ ಕಡ್ಡಾಯ, ತಾರಾಣಂ ಅಂದ್ರೆ ನಕ್ಷತ್ರಗಳ, ಭೂಷಣಂ ಅಂದ್ರೆ ಭೂಷಣ ಆಭರಣ, ಸುಮಂ ಅಂದ್ರೆ ಕುಸುಮ ಹೂವು, ಚೋರಹಾರ್ಯಂ ಅಂದ್ರೆ ಕಳ್ಳರಿಂದ ಕಸಿದುಕೊಳ್ಳಬಹುದಾದದ್ದು, ರಾಜಹಾರ್ಯಂ ಅಂದ್ರೆ ರಾಜರುಗಳಿಂದ ಕಸಿದುಕೊಳ್ಳಬಹುದಾದದ್ದು, ವಿತರಣೇನ ಅಂದ್ರೆ ವಿತರಣೆಯಿಂದ ಹಂಚುವಿಕೆಯಿಂದ, ಭ್ರಾತೃಭಾಜ್ಯಂ ಅಂತಂದ್ರೆ ಸಹೋದರ ಸಹೋದರಿಯರಲ್ಲಿ ಹಂಚಬಹುದಾದದ್ದು, ಭಾರಕಾರಿ ಅಂತಂದ್ರೆ ಭಾರವಾದದ್ದು, ವ್ಯಯೇ ಕೃತೆ ಅಂದ್ರೆ ಖರ್ಚು ಮಾಡಿ, ವಿದ್ಯಾಧನಂ ಅಂದ್ರೆ ವಿದ್ಯೆ ಎನ್ನುವ ಸಂಪತ್ತು, ಸರ್ವಧನ ಪ್ರಧಾನಂ ಅಂತಂದ್ರೆ ಎಲ್ಲಾ ತರಹದ ಸಂಪತ್ತುಗಳಲ್ಲಿಯೂ ಅತ್ಯಂತ ಮುಖ್ಯವಾದದ್ದು.
ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.